ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದೂರಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಆತ ಎಷ್ಟು ಬ್ರಿಲಿಯಂಟ್ ಆಗಿರ್ತಾನೆ ಅಂದರೆ, ಆ ಚಿಕ್ಕ ಊರಿನಲ್ಲಿ ಅವನಷ್ಟು ವಿದ್ಯಾಭ್ಯಾಸ ಚೆನ್ನಾಗಿ ಯಾರೂ ಕೂಡ ಮಾಡ್ತಾ ಇರಲ್ಲ. ಅವನು ಅಷ್ಟೊಂದು ಒಳ್ಳೆಯ ಬುದ್ಧಿಯನ್ನು ಹೊಂದಿದ್ದ. ಊರಿನ ಎಲ್ಲ ನಾಗರಿಕರಲ್ಲಿ ಅವನ ಬಗ್ಗೆ ಅಪಾರ ಗೌರವವಿತ್ತು. ಯಾಕಂದರೆ ಅಷ್ಟು ಬಡತನ ಇದ್ದರೂ, ಅಷ್ಟು ನೋವು, ಸಂಕಟ, ಕಷ್ಟ ಇದ್ದರೂ ಕೂಡ ಆ ಪುಟ್ಟ ಬಾಲಕ ಎಷ್ಟು ವಿದ್ಯಾವಂತನಾಗಿದ್ದಾನೆ. ಶಾಲೆಯಲ್ಲಿ ಅವನೇ ಪ್ರಥಮವಾಗಿ ರ್ಯಾಂಕ್ ಬರ್ತಾ ಇರ್ತಾನೆ. ಪ್ರತಿ ವರ್ಷ ಕೂಡ ಅವನು ಫಸ್ಟ್ ರ್ಯಾಂಕ್ ಕೊನೆ ಬರ್ತಾ ಇದ್ದಾನೆ ಅಂತ ಆ ಊರಿನ ಎಲ್ಲ ನಾಗರಿಕರಲ್ಲಿ ಆ ವಿದ್ಯಾರ್ಥಿಯ ಬಗ್ಗೆ ತುಂಬಾ ಹೆಮ್ಮೆ ಇತ್ತು. ಹೀಗೆ ಆ ಪುಟ್ಟ ಬಾಲಕ ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ವಿದ್ಯಾಭ್ಯಾಸದಲ್ಲಿ ತುಂಬಾ ನಿಪುಣನಾಗಿ ಬೆಳೀತಾ ಇದ್ದ. ಅವನು 7ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ. ಅವನ ತಂದೆಯ ಸಾವಾಗತ್ತೆ. ಆ ಹುಡುಗನ ಪಾಲಿಗೆ ದೇವರಾಗಿದ್ದ ಅವನ ತಂದೆಯ ಸಾವಿನ ನಂತರ ಅವನು ಪೂರ್ತಿಯಾಗಿ ಕುಗ್ಗಿ ಹೋಗ್ತಾನೆ. SSLC ಎಕ್ಸಾಮ್ ಬರುತ್ತೆ. ಅದರಲ್ಲೂ ಕೂಡ ಅವನು ಪ್ರಥಮ ರ್ಯಾಂಕನ್ನೇ ತಗೋತಾನೆ. ಹೀಗೆ ಅವನು ಕಷ್ಟಪಟ್ಟು ಓದಿ ವಿದ್ಯಾಭ್ಯಾಸದಲ್ಲಿ ಪ್ರಥಮ ರ್ಯಾಂಕನ್ನು ತಗೊಳ್ಳೋದು ಮಾತ್ರ ಬಿಡೋದೇ ಇಲ್ಲ. ಈಗ PUC ಸರದಿ ಬರುತ್ತೆ. ಸ್ನೇಹಿತರೆ, ಕಿತ್ತು ತಿನ್ನುವ ಬಡತನದ ಮಧ್ಯೆ ಅವನ ತಾಯಿ ಅಲ್ಲೋ ಇಲ್ಲೋ ಅವರ ಮನೆ ಇವ್ರ ಮನೆ ಕಸ ಗುಡಿಸಿ, ಪಾತ್ರೆ ಬಗೆದು, ಬಟ್ಟೆ ತೊಳೆದು, ಅಲ್ಲೋ ಇಲ್ಲೋ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಅವನಿಗೆ ಆಸರೆಯಾಗಿ ನಿಂತಿರ್ತಾಳೆ. ಹೀಗಿರುವಾಗ ಆ ಕಷ್ಟಗಳ ಮಧ್ಯೆ, ಆ ನೋವುಗಳ ಮಧ್ಯೆ ಅವನಿಗೆ ಸರಿಯಾಗಿ ಓದೋದಕ್ಕೂ ಆಗಲ್ಲ. ಪ್ರತಿದಿನ ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು ತಿಂತ ಅವನು ಒಂದೊಂದು ದಿನ ನೀರು ಕುಡಿದು ಮಲಗುವಂತಹ ಪರಿಸ್ಥಿತಿಯೂ ಕೂಡ ಬರುತ್ತೆ. ಆದರೆ ಅವನ ವಿದ್ಯಾಭ್ಯಾಸ ಮಾತ್ರ ನಿಲ್ಲೋದಿಲ್ಲ. ಕುಂಟುತ್ತಾ ಸಾಗತ್ತೆ, ಆದರೆ ಅವನ ವಿದ್ಯಾಭ್ಯಾಸ ಮಾತ್ರ ನಿಲ್ಲೋದಿಲ್ಲ. ಹೀಗಿರುವಾಗ PUCಯಲ್ಲಿ ಅವನು ಫಸ್ಟ್ ರ್ಯಾಂಕ್ ತಗೋತಾನೆ ಅಂತ ಊರಿನ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ಆ ದಿನ ಬಂದೇ ಬಿಡುತ್ತೆ. PUC ಎಕ್ಸಾಮ್ಸ್ ಎಲ್ಲ ಮುಗಿದು ಹೋಗುತ್ತೆ. ರಿಸಲ್ಟ್ ಕೂಡ ಬರುತ್ತೆ. ಆದರೆ ಆ ಹುಡುಗ ಮಾತ್ರ ಫಸ್ಟ್ ರ್ಯಾಂಕ್ ಬಂದಿರೋದಿಲ್ಲ, ಬದಲಿಗೆ 3rd ರ್ಯಾಂಕ್ ಬಂದಿರುತ್ತೆ. ಹೀಗೆ ಆ ಹುಡುಗನ ರ್ಯಾಂಕ್ನ ಅವಧಿ ಮುಗಿದು ಹೋಗುತ್ತೆ. ಅವನು ಫಸ್ಟ್ ರ್ಯಾಂಕಿಂದ 3rd ರ್ಯಾಂಕ್ಗೆ ಇಳಿದು ಹೋಗ್ತಾನೆ. ಊರಿನ ಎಲ್ಲರೂ ಕೂಡ ಅವನಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ, ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ, ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿನ, ಇಷ್ಟು ವರ್ಷ ಹೊಗಳ್ತಾ ಇದ್ದ ಆ ಹುಡುಗನಿಗೆ ಊರಿನ ಎಲ್ಲರೂ ಕೂಡ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಅವಮಾನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಆ ಹುಡುಗ ಕಣ್ಣೀರಿಡ್ತಾ ನೋವಿನಿಂದ ತನ್ನ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳ ಹತ್ರ ಹೋಗಿ ನಡೆದ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸ್ತಾನೆ. ಗುರುಗಳೇ, ನನಗೆ ತುಂಬಾನೇ ಅವಮಾನ ಆಗಿದೆ. ನನಗೆ ಊರಿನ ಎಲ್ಲರೂ ಕೂಡ ಅವಮಾನ ಮಾಡ್ತಾ ಇದ್ದಾರೆ, ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ನನ್ನ ಕೈಲಿ ಏನೂ ಆಗಲ್ಲ ಅಂತ ನನ್ನನ್ನು ಟೀಕೆ ಮಾಡಿ ಗುರಿ ಮಾಡ್ತಾ ಇದ್ದಾರೆ. ನಾನೀಗ ಏನು ಮಾಡಲಿ ಗುರುಗಳೇ? ನನ್ನಿಂದ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ನೋವುಗಳನ್ನು ನನಗೆ ನುಂಗೋಕ್ಕೂ ಆಗ್ತಾ ಇಲ್ಲ. ಈಗ ನೀವೇ ಹೇಳಿ, ನಾನು ಏನು ಮಾಡಲಿ ಅಂತ. ಆಗ ಗುರುಗಳು ಆ ಹುಡುಗನಿಗೆ ಹೇಳ್ತಾರೆ, ನೋಡು ಕಂದ, ನಾನೊಂದು ಕೆಲಸ ಹೇಳ್ತೀನಿ, ಮಾಡು. ತಗೋ ಈ ಲೋಟನ ನಿಮ್ಮ ಮನೆಗೆ ತೊಗೊಂಡು ಹೋಗು. ನಿಮ್ಮ ಮನೆಯಲ್ಲಿ ಹಾಲಿರುತ್ತೆ ಅಲ್ವಾ, ಆ ಹಾಲನ್ನು ಈ ಲೋಟದೊಳಗೆ ಪೂರ್ತಿಯಾಗಿ ಹಾಕು. ಹಾಗೂ ಈ ಹಾಲನ್ನು ನೀನು ನನ್ನ ಕಡೆ ತೊಗೊಂಡು ಬಾ. ಒಂದು ಮಾತ್ರ ನೆನಪಲ್ಲಿರಲಿ, ಈ ಲೋಟದಲ್ಲಿರುವ ಒಂದು ಹನಿ ಕೂಡ ಹಾಲು ಕೆಳಗಡೆ ಬೀಳದ ಹಾಗೆ ನೋಡ್ಕೋಬೇಕು. ನಿನ್ನ ಏನೇ ಗಮನವಿದ್ರೂ ಈ ಹಾಲಿನ ಮೇಲೆ ಇರಬೇಕು ವಿನಃ ಬೇರೆ ಯಾರ ಹತ್ರನೂ ಬೀಳಬಾರ್ದು. ಈ ಹಾಲಿನಲ್ಲಿರುವ ಒಂದೇ ಒಂದು ಹನಿ ಕೂಡ ಕೆಳಗಡೆ ಬಿದ್ದರೆ ನಾನು ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ. ಆ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು. ಒಂದು ಮಾತು ನೆನಪಲ್ಲಿರಲಿ, ನೀನು ಒಂದು ವೇಳೆ ಈ ಗ್ಲಾಸ್ನಲ್ಲಿರುವ ಹಾಲಿನಲ್ಲಿರುವ ಒಂದು ಹನಿ ಕೈ ಚೆಲ್ಲಿದ್ರೂ ನಿನಗೆ ನಿನ್ನ ನೋವಿನ ಪರಿಹಾರ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಮಾರನೇ ದಿನ ಅವನ ಮನೆಯಲ್ಲಿರುವ ಹಾಲನ್ನು ಪೂರ್ತಿ ತುಂಬಿ ಗ್ಲಾಸ್ನಲ್ಲಿ ಹಾಕ್ತಾನೆ. ಹಾಗೂ ಗುರುಗಳ ಹತ್ರ ಆ ಗ್ಲಾಸ್ನ ತಗೊಂಡು ನಿಧಾನವಾಗಿ ಬರ್ತಾನೆ. ಬರುವಾಗ ಅವನು ಆ ಹಾಲಿನ ಕಡೆಗೆ ಗಮನ ಕೊಡ್ತಾನೆ ವಿನಃ ಬೇರೆ ಯಾರ ಕಡೆನೂ ಕೊಡಲ್ಲ. ಕೊನೆಗೆ ಆ ಗ್ಲಾಸನ್ನು ಗುರುಗಳ ಬಳಿ ಬಂದು ಅದನ್ನು ಅವರಿಗೆ ಅರ್ಪಿಸ್ತಾರೆ. ತಗೊಳ್ಳಿ ಗುರುಗಳೇ, ನೀವು ಹೇಳಿದ ಹಾಗೆ ನಾನು ಚಾಚು ತಪ್ಪದೆ ಮಾಡಿದ್ದೀನಿ. ಇದರಲ್ಲಿರುವ ಒಂದು ಹನಿ ಕೂಡ ಕೆಳಗಡೆ ಬೀಳದ ಹಾಗೆ ನಾನು ಇದನ್ನು ತಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಗುರುಗಳು ಇದನ್ನು ನೋಡಿ ಹೇಳ್ತಾರೆ, ಈ ಗ್ಲಾಸ್ನ ಒಂದೇ ಒಂದು ಹನಿಯು ನೀನು ಕೆಳಗಡೆ ಬೀಳಿಸಿಲ್ಲ ಅಲ್ವಾ? ಹಾಗಾದರೆ ಈ ಗ್ಲಾಸ್ನ ತರುವಾಗ ಜನ ನಿನ್ನ ಬಗ್ಗೆ ಏನಂತ ಇದ್ರು ಅಂತ ನೀನು ಗಮನ ಕೊಟ್ಟಿದ್ದೀಯಾ? ಅದಕ್ಕೆ ಆ ಬಾಲಕ ಹೇಳ್ತಾನೆ, ಇಲ್ಲ ಗುರುಗಳೇ,
ನನ್ನ ಗಮನ ಏನಿದ್ರೂ ಈ ಹಾಲಿನ ಕಡೆಗೆ ಇತ್ತು ವಿನಃ ಬೇರೆ ಯಾರ ಕಡೆಗೂ ಇರಲಿಲ್ಲ. ಆಗ ಗುರುಗಳು ಹೇಳ್ತಾರೆ, ಇದೇ ತರಹ ನಿನ್ನ ಜೀವನದ ಬಗ್ಗೆಯೂ ಕೂಡ ನೀನು ಇದೇ ಫಾರ್ಮುಲಾನ ಫಾಲೋ ಮಾಡು. ನಿನ್ನ ಬಗ್ಗೆ ಯಾರು ಏನೇ ಮಾತನಾಡಿದ್ರು, ನಿನ್ನ ಬಗ್ಗೆ ಯಾರು ಏನೇ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟರು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಾತನಾಡುವವರು ನೀನು ಹೇಗೆ ಇದ್ರೂ ಮಾತನಾಡ್ತಾರೆ. ನೀನು ಫಸ್ಟ್ ರ್ಯಾಂಕ್ ತಗೊಂಡ್ರೂ ನಿನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋರು ಕೆಲವರಿದ್ದಾರೆ. ಅದೇ ರೀತಿ ನೀನು ಥರ್ಡ್ ರ್ಯಾಂಕ್, ಲಾಸ್ಟ್ ರ್ಯಾಂಕ್ ತಗೊಂಡ್ರೂ ಕೂಡ ನಿನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋರು ಇದ್ದೇ ಇರ್ತಾರೆ. ಅವರಿವರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀನು ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಆ ಬಾಲಕನಿಗೆ ಗುರುಗಳು ಹೇಳಿದ ಮಾತನ್ನು ಕೇಳಿದ ನಂತರ ಜ್ಞಾನೋದಯವಾಗುತ್ತೆ. ಡಿಯರ್ ಫ್ರೆಂಡ್ಸ್, ಈ ಕತೆ ನಿಮಗೂ ಕೂಡ ತುಂಬ ಅನ್ವಯವಾಗುತ್ತೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ನಿಮ್ಮ ಜೀವನ ನೀವ್ಯಾಕೆ ಹಾಳು ಮಾಡ್ಕೋತೀರಾ? ಅವರಿವರ ಚಿಂತೆಯಲ್ಲಿ ಕೊರಗ್ತಾ ನೀವು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಯಾಕೆ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋತೀರಾ? ನಿಮ್ಮ ಜೀವನ ನಿಮಗೆ ಅನ್ನೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ತೋರಿಸಿ, ಅವರ ಬಾಯಿಯನ್ನು ಶಾಶ್ವತವಾಗಿ ಮುಚ್ಚಿಸಿ. ಇಂತಹ ಮತ್ತಷ್ಟು ಒಳ್ಳೊಳ್ಳೆಯ ಕಂಟೆಂಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀವಿ. ಚಾನಲ್ನ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.